ಈಗ ನಾನು ನಿಮಗೆ ಒಂದು ಟ್ರಿಕ್ಕನ್ನು ಹೇಳ್ಕೊಡ್ತೇನೆ. ಅದು ಏನಂದರೆ, ನಾವು ಕೃತಜ್ಞತೆ ಭಾವದಿಂದ ಹೇಗೆ ಇರುವುದು. ನೋಡಿ, ನಮಗೆ ಆ ದೇವರು ಎಲ್ಲವನ್ನು ಕೊಟ್ಟು ಈ ಭೂಮಿಗೆ ಕಳಿಸುತ್ತಾರೆ. ಈ ಭೂಮಿಗೆ ನಾವು ಬಂದಿರುವುದೇ ಸಂತೋಷ ಪಡೋಕೆ. ಸುಮ್ಮನೆ ನೀವು ಆಚೆ ಹೋಗಿ ನೋಡ್ರಿ, ಒಂದು ಮರ ಇದ್ದಂಗೆ ಇನ್ನೊಂದು ಮರ ಇರೋದಿಲ್ಲ, ಮತ್ತು ಒಂದು ಗಿಡ ಇದ್ದಂಗೆ ಇನ್ನೊಂದು ಗಿಡ ಇರುವುದಿಲ್ಲ. ಒಂದೊಂದು ಹೂವು ಒಂದೊಂದು ಬಣ್ಣದಿಂದ ಕೂಡಿದೆ. ಅಷ್ಟ್ಯಾಕೆ ಬೆಳಗ್ಗೆ ಆಕಾಶ ನೀಲಿ ಬಣ್ಣ ಇದ್ದರೆ ಮಧ್ಯಾಹ್ನ ಹೊತ್ತು ಸೂರ್ಯನ ಹೊಳಪಿನಿಂದ ಕಂಗೊಳಿಸುತ್ತದೆ, ಮತ್ತೆ ಸಂಜೆ ಹೊತ್ತು ಕೆಂಪಾಗಿರುತ್ತದೆ, ಮತ್ತು ರಾತ್ರಿ ಹೊತ್ತು ನೀಲಿ ಬಣ್ಣದಿಂದ ಕೂಡಿರುತ್ತದೆ. ಹೀಗೆ ಒಂದು ಪ್ರತಿ ಗಳಿಗೆಗೆ ಪ್ರಕೃತಿ ಎಲ್ಲ ಒಂದೊಂದು ಥರ ಬದಲಾವಣೆ ಆಗ್ತಾ ಇರುತ್ತೆ. ಆದರೆ ನಾವೇನು ಮಾಡ್ತೀವಿ? ನಾವು ಇರೋದೆಲ್ಲ ಸುಖವನ್ನ ಬಿಟ್ಟು ಕೊರಗುತ್ತಾ, ಅಳುತ್ತಾ, ನೋವು ಪಡುತ್ತಾ, ಚಿಂತೆ ಮಾಡ್ತಾ ಕುಳಿತಿರ್ತೇವೆ. ಈಗ ನಿಮ್ಮ ತಾಯಿಯನ್ನೇ ತೆಗೆದುಕೊಳ್ಳಿ. 9 ತಿಂಗಳು ನಿಮ್ಮನ್ನು ಕಷ್ಟಪಟ್ಟು ಹೊತ್ತು ಹೊತ್ತು ನಿಮಗೆ ಎಲ್ಲವನ್ನು ಕೊಟ್ಟು, ನೀವು ದಿನ ಅಮ್ಮನ ಹತ್ರ ಹೋಗಿ ಹಂಗಾಯ್ತು ಹಿಂಗಾಯ್ತು ಅಂತ ಚಾಡಿ ಹೇಳ್ತಾ, ಕಂಪ್ಲೇಂಟ್ ಮಾಡ್ತಾ, ಅಳ್ತಾ ಇದ್ದರೆ ಈ ಮಗುಗೆ ಯಾವುದೇ ಕಷ್ಟ ಬರದೇ ಇರೋ ಹಾಗೆ ನೋಡ್ಕೊಳಪ್ಪ ದೇವರೇ, ಇಷ್ಟೆಲ್ಲ ಕಷ್ಟಪಟ್ಟು ಜನ್ಮ ಕೊಟ್ಟೆ, ಆದರೆ ಈ ಮಗುವಿಗೆ ಏನಾಗಿದೆ? ಸಂತೋಷವಾಗಿರೋದು ಬಿಟ್ಟು ಯಾವಾಗಲೂ ಅಳ್ತಾನೆ ಇರುತ್ತೆ ಅಂತ ತಾಯಿ ಕೂಡ ಕೊರಗ್ತಾ ಇರ್ತಾರೆ. ಹೀಗಿರುವಾಗ ಎಲ್ಲ ಕೊಟ್ಟ ಭಗವಂತನಿಗೆ ನಾವು ಥ್ಯಾಂಕ್ಸ್ ಹೇಳದೆ ಪ್ರತಿ ಸಾರಿ ಯಾವುದೋ ಒಂದು ಕೊರಗಿನಲ್ಲಿ ಗೊಣಗುತ್ತಾ ಇದ್ರೆ ಸಂತೋಷವಾಗಿರೋಕೆ ಹೇಗೆ ಸಾಧ್ಯವಾಗುತ್ತೆ ಹೇಳಿ ಸ್ನೇಹಿತರೆ? ನೋಡಿ, ನಾವು ಏನನ್ನ ಆಲೋಚನೆ ಮಾಡ್ತೀವೋ ಅದು ನಾವು ಆಗ್ತೀವಿ ಅಲ್ವಾ? ಹಾಗಿರುವಾಗ ಯಾಕೆ ನಾವು ಕೆಟ್ಟದ್ದನ್ನೇ ಯೋಚನೆ ಮಾಡಬೇಕು? ನಮ್ಮ ಜೀವನ ಚೆನ್ನಾಗಿರುವಾಗ, ನಮ್ಮ ಜೀವನದಲ್ಲಿ ಎಷ್ಟೇ ಕೆಟ್ಟ ಪರಿಸ್ಥಿತಿ ಬಂದರೂ ಅದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳದೆ ಮುಂದೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳಿಕೊಂಡು ಜೀವನದಲ್ಲಿ ಚೆನ್ನಾಗಿರಬೇಕು. ಏನೇನಿಲ್ಲ ನಮ್ಮ ಲೈಫಲ್ಲಿ ಆಗತ್ತೆ ಅದೆಲ್ಲ ಒಳ್ಳೆಯದು ಅಂತ ತಿಳ್ಕೊಂಡು, ಮುಂದೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ತಿಳ್ಕೊಂಡು ಖುಷಿಯಾಗಿರಬೇಕು ಅಷ್ಟೇ. ಅದನ್ನು ಬಿಟ್ಟು ಜೀವನದಲ್ಲಿ ಪ್ರತಿನಿತ್ಯ ಏನೋ ಒಂದರ ಬಗ್ಗೆ ಯೋಚನೆ ಮಾಡ್ತಾ ಕೊರಗುವ ಬದಲು ಜೀವನವನ್ನು ಖುಷಿಯಿಂದ ಜೀವಿಸೋಣ. ಏನಂದ್ರೆ, ಒಂದು ಕತೆ ಇದೆ. ಅದೇನು ಅಂದರೆ, ಒಂದು ಸುಂದರವಾದ ಕಾಡಿನಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಕಾಡಲ್ಲಿ ನಡೀತಾ ಹೋಗ್ತಾ ಹೋಗ್ತಾ ಅವರು ಒಂದು ಜಾಗಕ್ಕೆ ರೀಚ್ ಆಗ್ತಾರೆ. ಒಂದು ಜಾಗಕ್ಕೆ ರೀಚ್ ಆದ್ಮೇಲೆ ಅಲ್ಲಿ ಸುಂದರವಾದ ಒಂದು ಮರ ಇರುತ್ತೆ. ಅಲ್ಲಿಗೆ ಹೋಗಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಳ್ಳಬೇಕು ಅಂತ ಕುಳಿತುಕೊಳ್ತಾರೆ. ಆ ಮರದ ಕೆಳಗೆ ವಿಶ್ರಾಂತಿ ತಗೊಳ್ಳೋ ಟೈಮ್ನಲ್ಲಿ ಅವರು ಅನ್ಕೊಳ್ತಾರೆ, ಅಪ್ಪ ಎಷ್ಟು ಚೆನ್ನಾಗಿದೆ, ಕುಡಿಯೋಕೆ ಸ್ವಲ್ಪ ನೀರು ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ ಅಂದ್ಕೊಳ್ತಾರೆ. ತಕ್ಷಣ ಅವರಿಗೆ ನೀರು ಸಿಗುತ್ತೆ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಮನಸ್ಸಿನಲ್ಲಿ ಅಂದ್ಕೊಳ್ತಾರೆ, ನೀರು ಕುಡದೆ ದಣಿವೂ ಹೋಯಿತು, ಆದರೆ ತಿನ್ನೋಕೆ ಸ್ವಲ್ಪ ಆಹಾರ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತಿತ್ತು ಅಂತ ಅಂದ್ಕೊಳ್ತಾರೆ. ತಕ್ಷಣ ಬಗೆ ಬಗೆಯ ಭೋಜನ ಸಿಗುತ್ತೆ. ಆಗ ಅವರು ಚೆನ್ನಾಗಿ ಊಟ ಮಾಡುತ್ತಾರೆ. ಅಬ್ಬಾ, ಹೊಟ್ಟೆಯೂ ತುಂಬಿತು, ಸ್ವಲ್ಪ ಮಲಗೋದಕ್ಕೆ ದಿಂಬು ಸಿಕ್ಕಿದರೆ ಇನ್ನೂ ಚೆನ್ನಾಗಿರೋದು ಅಂತ ಅಂದ್ಕೊಳ್ತಾರೆ. ಆಮೇಲೆ ದಿಂಬು ಸಿಗುತ್ತೆ. ಹೀಗೆ ಅವರು ಏನೇನೆಲ್ಲ ಅಂದ್ಕೊಳ್ತಾ ಇರ್ತಾರೆ ಅದೆಲ್ಲ ಸಿಗುತ್ತೆ. ಆಗ ಅವರು ಅಂದ್ಕೊಳ್ತಾರೆ, ದೇವರೇ, ಏನು ಕೇಳಿದ್ದೆಲ್ಲ ಸಿಗ್ತಾ ಇದೆ ಅಲ್ಲ, ಇಲ್ಲೇನಾದರೂ ಭೂತ ಪ್ರೇತಗಳು ಏನಾದರೂ ಇದೆಯಾ ಅಂತ ಅಂದುಕೊಳ್ತಾರೆ. ಅದೇ ಟೈಮಲ್ಲಿ ಪ್ರೇತಗಳು ಬರುತ್ತಾయి. ಅಯ್ಯಯ್ಯೋ, ಪ್ರೇತಗಳು ನನ್ನನ್ನು ಸಾಯಿಸಿಬಿಡುತ್ತೆ ಅಂತ ಅಂದುಕೊಳ್ತಾರೆ, ಭಯ ಪಡುತ್ತಾರೆ. ತಕ್ಷಣ ಭೂತ ಪ್ರೇತಗಳು ಅವರನ್ನು ಪೀಡಿಸಿ ಸಾಯಿಸಿಬಿಡುತ್ತೆ. ಏನಂದ್ರೆ,
ಹೇಗೆ ನಮ್ಮ ಆಲೋಚನೆಗಳಿರುತ್ತೆ ಹಾಗೆ ನಾವು ಕೂಡ ಆಗ್ತೀವಿ ಸ್ನೇಹಿತರೆ. ಹಾಗಾಗಿ ಸದಾ ನೀವು ಏನನ್ನ ಯೋಚನೆ ಮಾಡ್ತೀರೋ ಆದಷ್ಟು ಒಳ್ಳೆಯ ರೀತಿಯಲ್ಲಿ ಯೋಚನೆ ಮಾಡಿ. ಎಷ್ಟೇ ಕೆಟ್ಟದಾದ ಪರಿಸ್ಥಿತಿಯಲ್ಲಿ ಇದ್ದರೂ ನಾನು ಇದರಿಂದ ಏನು ಪಾಠ ಕಲಿತಿದ್ದೀನಿ ಅನ್ನೋದನ್ನು ತಿಳಿಯಿರಿ ಮತ್ತೆ ಕಲಿಯಿರಿ. ಯಾಕೆಂದರೆ ಜೀವನದಲ್ಲಿ ಯಾರನ್ನೂ ನಾವು ಸುಮ್ಮನೆ ಮೀಟ್ ಆಗುವುದಿಲ್ಲ. ಏನಾದರೂ ಒಂದು ರಿಲೇಶನ್ಶಿಪ್ ಇದ್ದೇ ಇರುತ್ತೆ. ಪ್ರತಿಯೊಬ್ಬರು ನಮ್ಮ ಜೀವನಕ್ಕೆ ಬರೋದು ಒಂದು ಪಾಠವನ್ನು ಕಲಿಸೋದಕ್ಕೆ. ಯಾವಾಗ ನಾವು ಆ ಪಾಠವನ್ನು ಕಲಿಯುವುದಿಲ್ಲ ಆವಾಗ ದೇವರು ಬೇರೆ ಬೇರೆ ರೂಪದಲ್ಲಿ ಬಂದು ನಮಗೆ ಪಾಠ ಕಲಿಸುತ್ತಾರೆ. ಹಾಗಾಗಿ ಪ್ರತಿಯೊಂದು ಕೆಟ್ಟ ಪರಿಸ್ಥಿತಿಯು ನಮಗೆ ಏನು ಪಾಠವನ್ನು ಕಲಿಸುತ್ತಾ ಇದೆ ಅನ್ನೋದನ್ನು ಅರಿವು ಮೂಡಿಸಿಕೊಳ್ಳಬೇಕು. ಹಾಗಾಗಿ ಪ್ರತಿ ಸಾರಿ ನಮ್ಮ ಜೀವನದಲ್ಲಿ ಏನಾದರೂ ಒಂದು ಕೆಟ್ಟ ಪರಿಸ್ಥಿತಿ ನಡೀತಾ ಇದ್ರೆ, ಕೆಟ್ಟ ಟೈಮ್ ನಡೀತಾ ಇದ್ರೆ ಅದರಿಂದ ಏನು ಒಳ್ಳೆಯದಾಗಿದೆ ಅನ್ನುವ ಭಾವನೆಯನ್ನ ಬೆಳೆಸಿಕೊಳ್ಳುತ್ತಾ ಹೋಗಬೇಕು. ನಾವು ನಮ್ಮ ಜೀವನದಲ್ಲಿ ಮುಂದೆ ಸಾಗುತ್ತಾ ಇರಬೇಕು. ನಾವು ಜೀವನದಲ್ಲಿ ಏನನ್ನಾದರೂ ಸಣ್ಣ ಸಣ್ಣ ವಿಚಾರಗಳಾದರೂ ಪರವಾಗಿಲ್ಲ, ಎಲ್ಲವನ್ನು ನಾವು ಎಷ್ಟು ಪಾಸಿಟಿವ್ ಆಗಿ ತೆಗೆದುಕೊಳ್ಳುತ್ತೇವೆ. ನಮ್ಮ ತಂದೆ ತಾಯಿ ಆರೋಗ್ಯವಾಗಿದ್ದರೆ ಎನ್ನುವುದು ಪಾಸಿಟಿವ್ ತೆಗೆದುಕೊಳ್ಳೋದಾಗಿದೆ. ನನ್ನ ಪತ್ನಿ ಮತ್ತು ಮಕ್ಕಳ ಜೊತೆ ರಿಲೇಶನ್ಶಿಪ್ ಚೆನ್ನಾಗಿದೆ ಎಂದು ಪಾಸಿಟಿವ್ ಆಗಿ ತಗೊಳ್ತೀರಾ. ಎಷ್ಟು ಸಾರಿ ನನ್ನ ಪತ್ನಿ ಅಡಿಗೆಗೆ ಉಪ್ಪು ಹಾಕಿಲ್ಲ ಅಂದರೆ ತಕ್ಷಣ ಕೇಳ್ತೀರಾ ಅದಕ್ಕೆ ಉಪ್ಪೇ ಹಾಕಿಲ್ಲ ಅಂತ. ಮತ್ತೆ ನಿಮ್ಮ ತಾಯಿ ಯಾವುದೋ ಒಂದು ಟೈಮ್ನಲ್ಲಿ ಉಪ್ಪು ಹಾಕಿರೋದಿಲ್ಲ, ಅದನ್ನು ಈ ಟೈಮ್ನಲ್ಲಿ ನೆನಪಿಸಿಕೊಳ್ಳುತ್ತೀರಾ. ಅದೇ ಎಷ್ಟು ಸಾರಿ ಚೆನ್ನಾಗಿ ಅಡಿಗೆ ಮಾಡಿರುತ್ತಾರೆ ಅದನ್ನು ನೆನಪಿಸಿಕೊಳ್ಳುವುದಿಲ್ಲ, ಸುಮ್ಮನೆ ಊಟ ಮಾಡಿಬಿಟ್ಟು ಹೋಗ್ತೀರಾ. ಇನ್ನೊಂದು, ನಾವು ಏನು ಮಾಡ್ತೀವಿ ಅಂದರೆ ಯಾರಾದರೂ ನಮಗೆ ಬಂದು ಹೇಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಕೇಳಿದರೆ ಅಯ್ಯೋ ಏನು ಹೇಳಲಿ, ನನ್ನ ಜೀವನ ಎಲ್ಲ ಹಾಳಾಗಿ ಹೋಗಿದೆ, ಹಂಗಾಗಿದೆ ಹಿಂಗಾಗಿದೆ ಅಂತ ಪ್ರತಿ ಸಾರಿನೂ ಅದನ್ನೇ ಕಂಪ್ಲೇಂಟ್ ಹೇಳ್ತಾ ಇರ್ತೀರಾ. ಅದನ್ನ ಕೇಳಿದವರು ಅನ್ಕೊಳ್ತಾರೆ ಯಾಕಾದ್ರೂ ಕೇಳಿದೆ ಇವರು ಬರೀ ಇದನ್ನೇ ಹೇಳ್ತಾರೆ ಅಂತ. ಇದರ ಬದಲಾಗಿ ನಾನು ತುಂಬಾನೇ ಚೆನ್ನಾಗಿದ್ದೇನೆ, ವಾಕಿಂಗ್ ಮಾಡಿದೆ, ಒಳ್ಳೆ ಗಾಳಿ ಸಿಕ್ತು, ಸ್ನೇಹಿತರು ಸಿಕ್ಕಿದ್ರು, ಚೆನ್ನಾಗಿ ಮಾತನಾಡಿದೆ, ಇವತ್ತು ಒಳ್ಳೆ ಊಟ ಮಾಡಿದೆ, ಒಳ್ಳೊಳ್ಳೆ ಬಟ್ಟೆಗಳನ್ನು ತಗೊಂಡೆ, ನಾನು ತುಂಬಾನೇ ಚೆನ್ನಾಗಿದ್ದೇನೆ. ಯಾವುದೇ ಒಳ್ಳೆಯ ವಿಚಾರ ಇದ್ದರೂ ಟೈಮ್ ತಗೊಳ್ಳಿ, ಅದನ್ನ ಹೇಳಿ. ಆದರೆ ಕೆಟ್ಟ ವಿಚಾರ ಬಂದಾಗ ಒಂದು ಲೈನ್ನಲ್ಲಿ ಹೇಳಿ ಮುಗಿಸಿ. ಹಾಗಾಗಿ ನಿಮ್ಮ ಜೀವನದಲ್ಲಿ ಕೆಟ್ಟ ಯೋಚನೆ ಮಾಡುವುದನ್ನು ಬಿಟ್ಟು ಬಿಡಿ. ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಹೋಗಿ, ಜೀವನ ತಂತಾನೇ ಖುಷಿಯಿಂದ ಸಾಗುತ್ತದೆ. ಏನಂದರೆ ನಮಗೆ ಇವಾಗ ಪ್ರಾಬ್ಲಮ್ ಇದೆ ಅಂತ ಅದರ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡ್ತಾ ಹೋದರೆ ಇನ್ನೂ ಜಾಸ್ತಿ ಪ್ರಾಬ್ಲಮ್ಸ್ ಬರುತ್ತೆ. ಅದಕ್ಕೆ ಯಾವುದೇ ಸೊಲ್ಯೂಷನ್ ಸಿಗೋದಿಲ್ಲ. ಇದರ ಬದಲು ವಿಚಾರಗಳನ್ನು ಒಳ್ಳೆಯ ವಿಷಯಗಳನ್ನು ಮಾತನಾಡಿ, ಒಳ್ಳೆಯ ವಿಚಾರಗಳನ್ನು ಕೇಳಿ, ಒಳ್ಳೆಯ ವಿಷಯಗಳನ್ನು ನೋಡಿ. ಆಗ ನೋಡಿ ನಿಮ್ಮ ಜೀವನ ಎಷ್ಟು ಚೆನ್ನಾಗಿರುತ್ತೆ ಅಂತ. ನೀವು ನಿಮ್ಮ ಜೀವನದಲ್ಲಿ ಯಾವಾಗಲೂ ಖುಷಿಯಾಗಿರಬಹುದು. ಬೇಡದೇ ಇರುವುದರ ಬಗ್ಗೆ ಯಾವತ್ತೂ ಯೋಚನೆ ಮಾಡಬೇಡಿ. ಹಾಗಾಗಿ ನಾವು ಯಾವುದರ ಬಗ್ಗೆ ಯೋಚನೆ ಮಾಡುತ್ತೇವೆ, ಯಾವುದನ್ನು ಕೇಳ್ತೇವೆ, ನಾವು ಅದೇ ಥರ ಆಗ್ತೇವೆ. ಹಾಗಾಗಿ ನೀವು ನಿಮ್ಮ ಜೀವನದಲ್ಲಿ ಒಳ್ಳೆಯ ವಿಚಾರಗಳ ಬಗ್ಗೆ ಯೋಚನೆ ಮಾಡ್ತಾ ಹೋಗಿ. ಕೆಟ್ಟದರ ಬಗ್ಗೆ ಯೋಚನೆ ಮಾಡುವುದನ್ನು ಬಿಟ್ಟು ಬಿಡಿ. ನೆಗೆಟಿವ್ ಥಿಂಕಿಂಗನ್ನು ಬಿಟ್ಟು ಬಿಡಿ. ತಂತಾನೇ ನಿಮ್ಮ ಜೀವನ ಚೇಂಜ್ ಆಗ್ತಾ ಹೋಗುತ್ತೆ. ಮತ್ತು ಇನ್ನೊಂದೇನೆಂದರೆ, ಯಾವಾಗಲೂ ನನ್ನ ಹತ್ರ ದುಡ್ಡಿಲ್ಲ, ನನ್ನ ಜೀವನ ಸರಿ ಇಲ್ಲ, ನಾನು ಅಂದ್ಕೊಂಡಿದ್ದು ಆಗಲಿಲ್ಲ, ಇದೆಲ್ಲ ಬಾಯಿಂದ ಯಾವತ್ತೂ ಹೇಳ್ತಾ ಇರಬೇಡಿ.
ಯಾಕೆಂದರೆ ನಾವು ಏನು ಅಂದ್ಕೊಳ್ತೀವಿ ಅದನ್ನೇ ಆಗ್ತಾ ಇರುತ್ತೆ. ಮಧ್ಯಾಹ್ನ ಆರೋಗ್ಯ ಸರಿ ಇಲ್ಲ, ಸಂಪಾದನೆ ಮಾಡೋದು ಅದನ್ನೆಲ್ಲ ಯೋಚನೆ ಮಾಡ್ತಾ ಇರ್ತೀವಿ. ಎಲ್ಲವೂ ಇದೆ ನಮ್ಮ ಹತ್ರ, ಆದರೆ ಏನಂದರೆ ನಮಗೆ ಎಷ್ಟೋ ಅನಿಸುತ್ತೆ, ಎಷ್ಟೋ ಸಾರಿ ಗೊತ್ತಿರುತ್ತೆ ಯಾವ ಮಾರ್ಗದಲ್ಲಿ ನಾವು ಹೋದರೆ ನಾವು ಸಂಪಾದನೆ ಮಾಡಬಹುದು ಎಂದು. ಈ ದಾರಿಯಲ್ಲಿ ಹೋದರೆ ನಾವು ಹಣ ಸಂಪಾದನೆ ಮಾಡಬೇಕು ಅನ್ನೋದು ಗೊತ್ತಿರುತ್ತೆ, ಆದರೆ ಅದನ್ನು ಮಾಡೋದಿಲ್ಲ, ಬಾಯಿಂದ ಹೇಳ್ತಾ ಇರ್ತೀವಿ. ಅದು ಗೊತ್ತಿದ್ದರೂ ಕೂಡ ನಾವು ಸುಮ್ಮನೆ ಇರ್ತೀವಿ. ಏನಂದರೆ ನಾವು ಯಾವಾಗ ನಮ್ಮ ನಾಲೆಡ್ಜನ್ನು ಅಪ್ಲೈ ಮಾಡ್ತೀವೋ, ನಮ್ಮ ಜೀವನದಲ್ಲಿ ಯಾವಾಗ ಅದನ್ನು ಅಳವಡಿಕೆ ಮಾಡಿಕೊಳ್ತೀವೋ ಆವಾಗ ನಮ್ಮ ಜೀವನ ಚೇಂಜ್ ಆಗ್ತಾ ಹೋಗುತ್ತೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ಳಿ. ಖಂಡಿತವಾಗಿಯೂ ಬದಲಾವಣೆ ತಗೊಂಡು ಬರಬಹುದು, ಬದಲಾವಣೆ ಆಗ್ಬೋದು ಆತ್ಮೀಯರೇ. ಎಲ್ಲವೂ ಸಾಧ್ಯ. ನಾವೆಲ್ಲರೂ ಆ ಭಗವಂತನ ಪ್ರೀತಿ ಪಾತ್ರರ ಮಕ್ಕಳು. ಯಾರಿಗೂ ಭಗವಂತ ತಾರತಮ್ಯ ಮಾಡಲ್ಲ ಆತ್ಮೀಯರೇ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಜನಗಳಿಗೆ ಸಹಾಯ ಮಾಡೋಣ. ಜೀವನದಲ್ಲಿ ಖುಷಿಯಾಗಿ ಇರೋಣ. ಈ ಸಮಾಜದಲ್ಲಿ ಒಳ್ಳೆಯ ಜಾಗವನ್ನು ಪರಿವರ್ತಿಸಿಕೊಳ್ಳೋಣ. ಜೀವನದಲ್ಲಿ ಯಶಸ್ಸನ್ನು ಕಾಣಬಹುದು. ನಮ್ಮ ಮಕ್ಕಳಿಗೆ ಒಳ್ಳೆಯ ಸಮಾಜವನ್ನು ಕಲ್ಪಿಸಿಕೊಡೋಣ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋದಿಂದ ನಿಮಗೆ ಸಾಕಷ್ಟು ವಿಚಾರಗಳು ತಿಳಿದಿರಬಹುದು ಅಂತ ನಾನು ಭಾವಿಸ್ತೀನಿ. ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ವೀಕ್ಷಿಸಿ. ನಮಸ್ತೆ ಸ್ನೇಹಿತರೆ.